ಹಾಯ್ ಎಲ್ಲರಿಗೂ ನಮಸ್ಕಾರಪ್ಪ. ನೀವು ನೋಡ್ತಾ ಇದ್ದಾರೆ ಕನ್ನಡ ಟೆಕ್ ಎಡಿಟ್ ಚಾನಲ್. ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇನ್ಕ್ರೀಸ್ ಮಾಡೋದಕ್ಕೆ ಬೆಸ್ಟ್ ಒಂದು ಟ್ರಿಕ್ಸ್ ತಂದೀನಿ. ಹೇಳ್ಬೇಕು ಆ ಟ್ರಿಕ್ಸ್ ಏನಪ್ಪ ಅಂತ ನಾನು ನಿಮಗೆ ಇವತ್ತು ಕ್ಲಿಯರಾಗಿ ತಿಳಿಸ್ಕೊಡ್ತೇನೆ. ಹೇಳ್ಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಫಾಲೋವರ್ಸ್ ನೀವು ಇನ್ಕ್ರೀಸ್ ಮಾಡೋದು. ಮೊದಲನೇ ಹೇಳ್ತೇನೆ, ನೀವು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಸ್ವಲ್ಪ ನಿಲ್ಲಿ ಹೇಳ್ತೇನೆ ನಾನು. ಸ್ವಲ್ಪ ನಿಮಗೆ ಫಾಲೋವರ್ಸ್ ಇನ್ಕ್ರೀಸ್ ಅಂದರೆ ನಿಮಗೆ ತುಂಬ ಏನು ಪ್ರಾಬ್ಲಮೇ ಬರ್ಬೋದು. ಹೇಗಪ್ಪ ಪ್ರಾಬ್ಲಮ್ ಬರುತ್ತೆ ಅಂದರೆ ನಿಮಗೆ ಹೇಳ್ಬೇಕ್ರೆ, ನಾವು ಎಷ್ಟೋ ದಿನಗಳಾಯ್ತು ವೀಡಿಯೋ ಮಾಡ್ತೇನೆ ಅದು ಮಾಡ್ತೇನೆ, ಆದರೆ ನನ್ನೊಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಬರ್ತಾಯಿಲ್ಲ. ಇವೇನು ವೀಡಿಯೋ ಮಾಡ್ತಿದ್ದೇನೆ ಒಂದೇ ದಿನದಲ್ಲಿ, ಕೇವಲ ಒಂದೇ ದಿನದಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಫಾಲೋವರ್ಸ್ ಇನ್ಕ್ರೀಸ್ ಮಾಡ್ಬೋದು. ಅದು ಫೇಕ್ ಅಂತ ನೀವು ಅನ್ಕೊಂಡಿರ್ತಾರೆ. ನಾನು ನಿಮಗೆ ಲೈವ್ ಪ್ರೂಫ್ ಮಾಡಿ ತೋರಿಸ್ತೇನೆ. ಲೈವ್ ಪ್ರೂಫ್ ಮಾಡೋರಿಗೆ ನೀವು ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಡಿಸ್ಲೈಕ್ ಮಾಡ್ಕೊಳ್ಳಿ. ಅಲ್ಲಿವರೆಗೆ ನಾನು ನಿಮಗೆ ಮಾಡಿ ಲೈವ್ ಪ್ರೂಫ್ ಮಾಡಿ ನಂತರ ನೀವು ನನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಇಷ್ಟೇ ಕೇಳ್ತೇನೆ. ಅದಾದ ನಾನು ನಿಮಗೆ ಇವತ್ತು ಒಂದರಲ್ಲಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸನ್ನು ಇನ್ಕ್ರೀಸ್ ಮಾಡೋಕ್ಕೆ ಬೆಸ್ಟ್ ಒಂದು ಟ್ರಿಕ್ಸ್, ಅದು ಪರ್ಮನೆಂಟ್ ಫಾಲೋವರ್ಸ್. ನಿಮಗೆ ಎಷ್ಟು ಬೇಕೋ ಅಷ್ಟು ಫಾಲೋವರ್ಸ್ ಈಸಿಯಾಗಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ನೀವು ಈಸಿಯಾಗಿ ಇನ್ಕ್ರೀಸ್ ಮಾಡೋದು. ಅದು ಯಾವ ರೀತಿ ಅಂತ ನಾನು ನಿಮಗೆ ಇವತ್ತು ಮೊಬೈಲ್ ಸ್ಕ್ರೀನಲ್ಲಿ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲರಿಗೆ ಹೇಳ್ತೀನಿ, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ನೀವು ಫಾಲೋವರ್ಸ್ ಇನ್ಕ್ರೀಸ್ ಮಾಡ್ಬೇಕಾದ್ರೆ ಏನೂ ಇಲ್ಲ, ಜಸ್ಟ್ ನೀವು ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೋತೇವೆ. ಫೇಕ್ ಅಕೌಂಟ್ ನಿಮ್ಗೆ ಕ್ರಿಯೇಟ್ ಮಾಡ್ಕೋದು ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ, ಅದು ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ಇಲ್ಲಾಂದ್ರೆ ಐ ಕಾರ್ಡ್ ಹಾಕ್ತೀನಿ. ಅಲ್ಲಿ ಹೋಗಿ ನೀವು ವೀಡಿಯೋ ನೋಡಿ ನೀವು ಒಂದು ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಬನ್ನಿ. ಯಾವ ರೀತಿ ಇನ್ಸ್ಟಾಗ್ರಾಮ್ ಫಾಲೋವರ್ಸನ್ನು ಇನ್ಕ್ರೀಸ್ ಮಾಡೋದು, ಯಾವ ರೀತಿ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇನ್ಕ್ರೀಸ್ ಮಾಡೋದು ಅಂತ ನಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಾನು ಮೊದಲಿಗೆ ಹೇಳ್ತೀನಿ, ಅಲ್ಲಿವರೆಗೆ ನೀವು ನನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗ್ಬಿಡಿ. ನಾನು ನಿಮಗೆ ಲೈವ್ ಪ್ರೂಫ್ ಮಾಡಿ ತೋರಿಸ್ತೀನಿ, ಆ ನಂತರ ನೀವು ನನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೆ ಹೇಳ್ತೀನಿ, ಇವತ್ತಿನ ಒಂದಿರೋ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ನೀವು ನೋಡಿದಾಗ ಮಾತ್ರ ನೀವು ಕೂಡ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ನ ಈಸಿಯಾಗಿ ಗೈನ್ ಮಾಡೋದು, ಈಸಿಯಾಗಿ ನೀವು ಇನ್ಕ್ರೀಸ್ ಮಾಡೋದು. ಅದು ಯಾವ ರೀತಿ ಅಂತ ನಾನು ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡೋಣ ಬನ್ನಿ. ಮೊಬೈಲ್ ಸ್ಕ್ರೀನಲ್ಲಿ ಓಪನ್ ಆಗುತ್ತೆ. ಮೊದಲಾಗಿ ನಿಮಗೆ ಲೈವ್ ಪ್ರೂಫ್ ಮಾಡಿ ತೋರಿಸ್ತೀನಿ. ಲೈವ್ ಪ್ರೂಫ್ ಮಾಡಿ ಯಾವ ಥರ ಫಾಲೋವರ್ಸ್ ಇನ್ಕ್ರೀಸ್ ಮಾಡೋದು ಅಂತ ನಾನು ನಿಮಗೆ ಲೈವ್ ಪ್ರೂಫಾಗಿ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಮೊಬೈಲ್ ಸ್ಕ್ರೀನಲ್ಲಿ ಓಪನ್ ಆಗುತ್ತೆ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡೋಣ ಬನ್ನಿ. ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇನ್ಕ್ರೀಸ್ ಮಾಡ್ಬೇಕಾದ್ರೆ ಮೊದಲನೇದು ಹೇಳ್ಬೇಕಾದ್ರೆ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡೋದು ನಿಮ್ಗೆ ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ನಾನು ಸಪ್ರೇಟು. ಅದ್ರ ಬಗ್ಗೆ ಇಲ್ಲಾಂದ್ರೆ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ಇಲ್ಲಾಂದ್ರೆ ಐ ಕಾರ್ಡ್ ಹಾಕ್ತೀನಿ. ಅಲ್ಲಿ ವೀಡಿಯೋ ನೋಡಿ ನೀವು ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ನೀವು ಜಸ್ಟ್ ಏನಲ್ಲ, ನೀವು ಏನು ಮಾಡ್ತಾರೆ, ಒಂದು ಅಪ್ಲಿಕೇಶನ್ ಸಿಗುತ್ತೆ. ಅದು ಅಪ್ಲಿಕೇಶನ್ ಹೇಳ್ಬೇಕಾದ್ರೆ ಗೆಟ್ ಲೈಕ್ ಆ್ಯಂಡ್ ಫಾಲೋವರ್ಸ್ ಅಂತ ಇದೆ. ಈ ಅಪ್ಲಿಕೇಶನ್ ನಿಮ್ಮ ಪ್ಲೇಸ್ಟೋರ್ ಸಿಗೋದಿಲ್ಲ, ಎಲ್ಲಿ ಸಿಗೋದಿಲ್ಲ. ನಾನು ಅಪ್ಲಿಕೇಶನ್ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ನಾನು ನೆಕ್ಸ್ಟ್ ಈ ವಿಡಿಯೋ ನಿಮಗೆ ನಾನು ಲೈವ್ ಪ್ರೂಫ್ ಮಾಡಿ ತೋರಿಸಿದ ನಂತರ ಅಪ್ಲಿಕೇಶನ್ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತೋರಿಸ್ತೀನಿ. ಈಗ ನಾನು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ನ ಯಾವ ರೀತಿ ಇನ್ಕ್ರೀಸ್ ಮಾಡೋದು ನಾನು ನಿಮಗೆ ಮೊದಲನೇ ತೋರಿಸ್ಕೊಡ್ತೀನಿ. ಈಗ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ಥರ ನಿಮಗೆ ಎಂಟರ್ಪೇಜ್ ಓಪನ್ ಆಗುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಸ್ವಲ್ಪ ಲೇಟ್ ಆಗ್ತಿದೆ ನೋಡಿ. ಈ ಥರ ಅಪ್ಲಿಕೇಶನ್ ಈ ಥರ ಒಂದು ಎಂಟರ್ಪೇಜ್ ಓಪನ್ ಆಗುತ್ತೆ ನೋಡಿ. ನಾನು ನಿಮಗೆ ಲೈವ್ ಪ್ರೂಫ್ ಮಾಡಿ ತೋರಿಸ್ತೀನಿ. ನೀವು ಅಲ್ಲಿವರೆಗೆ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಡಿ, ಅಲ್ಲಿವರೆಗೆ ನೀವು ಡಿಸ್ಲೈಕ್ ಮಾಡ್ಕೊಳ್ಳಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನೀವು ಏನಿಲ್ಲ, ಜಸ್ಟ್ ನೋಡಿ ನಾನು ನಿಮಗೆ ತೋರಿಸ್ತೀನಿ. ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಎಂಟರ್ಪೇಜ್ ಓಪನ್ ಆಗುತ್ತೆ. ಈ ಥರ ಓಪನ್ ಆಗುತ್ತೆ, ಸ್ವಲ್ಪ ಲೋಡ್ ಆಗ್ತಿದೆ, ನೆಟ್ವರ್ಕ್ ಬೇಕು. ಆನಂತರ ನಿಮಗೆ ಇಲ್ಲೊಂದು ಫೇಕ್ ಐ ಡಿ ಕೇಳುತ್ತೆ. ನೀವು ನಿಮ್ಮೊಂದು ಮೊದಲೇ ಸ್ಟಾರ್ಟಿಂಗ್ ಹೇಳ್ತಾ ಇದ್ದೀನಿ, ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಐ ಡಿ ಒಂದು ಫೇಕ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳಿ. ಫೇಕ್ ಐ ಡಿ ಕ್ರಿಯೇಟ್ ಮಾಡೋದಕ್ಕೆ ಬರಲಿಲ್ಲ, ಅದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಅಂತ ಹೇಳಿದ್ದೀನಿ, ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ ಅಂತ ಅದನ್ನು ಕೂಡ ಹೇಳಿದ್ದೀನಿ. ನೀವು ನಿಮ್ಮೊಂದು ಫೇಕ್ ಐ ಡಿ ಒಂದು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಹಾಕಿ ನಾನು ನಿಮಗೆ ಬರ್ನಾಗಿ ತೋರಿಸ್ತಿದ್ದೀನಿ. ನನ್ನೊಂದು ಫೇಕ್ ಐ ಡಿ ನಾನು ಪಾಸ್ವರ್ಡ್ ಕೂಡ ಹಾಕ್ತೀನಿ. ನೀವು ಕೂಡ ಪಾಸ್ವರ್ಡ್ ಹಾಕೊಳ್ಳಿ, ನಿಮ್ಮೊಂದು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಹಾಕೊಳ್ಳಿ. ಪಾಸ್ವರ್ಡ್ ಹಾಕೊಂಡು ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿಬೇಕಾಗುತ್ತೆ. ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಫೇಕ್ ಅಕೌಂಟ್ಲೆ ಲಾಗಿನ್ ಆದ ತಕ್ಷಣ ಈ ಥರ ನಿಮಗೊಂದು ಎಂಟರ್ಪೇಜ್ ಓಪನ್ ಆಗುತ್ತೆ. ನಾನು ತೋರಿಸ್ತೀನಿ ನೋಡಿ. ಈ ಥರ ನಿಮಗೊಂದು ಎಂಟರ್ಪೇಜ್ ಓಪನ್ ಆಗುತ್ತೆ. ನೀವು ಏನು ಮಾಡ್ಬೇಕಂದ್ರೆ ನಿಮ್ಮೊಂದು ಫೇಕ್ ಅಕೌಂಟ್ಲೆ ನೀವು ಲಾಗಿನ್ ಆಗಬೇಕಾಗುತ್ತೆ. ನಿಮ್ಮೊಂದು ಇನ್ಸ್ಟಾಗ್ರಾಮ್ ಫೇಕ್ ಅಕೌಂಟ್ಲೆ ಲಾಗಿನ್ ಆದ ತಕ್ಷಣ ಈ ಥರ ಒಂದು ಎಂಟರ್ಪೇಜ್ ಓಪನ್ ಆಗುತ್ತೆ ನೋಡಿ. ನಾನು ತೋರಿಸ್ತಾ ಇದ್ದೀನಿ, ಈ ಥರ ಒಂದು ಎಂಟರ್ಪೇಜ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ ನಿಮಗೆ ಎರಡು ರೆಬ್ ಕೋಡ್ ಅಂತ ಕೇಳ್ತಿದೆ. ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಆ ರೆಬ್ ಕೋಡನ್ನು ನೀವು ಹಾಕಿದರೆ ನಿಮಗೆ ಇಲ್ಲಿ ಒಂದು ಕೆಲವಷ್ಟು ಪಾಯಿಂಟ್ಸ್ ಸಿಗುತ್ತೆ. ಪಾಯಿಂಟ್ಸ್ ಅಂದರೆ ನಾನು ಹೇಳ್ತೀನಿ ಅದು ಮೊದಲು ಕೆಲವಷ್ಟು. ಈಗ ನೀವು ನಿಮ್ಮೊಂದು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಮೊಬೈಲ್ ಸ್ಕ್ರೀನಲ್ಲಿ ಆ ರೆಬ್ ಕೋಡನ್ನು ಹಾಕಿ ರೆಬ್ ಕೋಡನ್ನು ಹಾಕಿ ನೀವು ಆ್ಯಡ್ ಮಾಡಿ ನಾನು ಸೈನ್ ಅಪ್ ಮಾಡಿದ್ದೀನಿ ನೋಡಿ. ಈ ಥರ ನಿಮ್ಮೊಂದು ಈ ಥರ ಒಂದು ಎಂಟರ್ಪೇಜ್ ಓಪನ್ ಆಗುತ್ತೆ. ನೀವು ಇದರಲ್ಲಿ ಯಾವ ರೀತಿ ನೀವು ಅಪ್ಲಿಕೇಶನ್ ಮೂಲಕ ನೀವು ಯಾವ ರೀತಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇನ್ಕ್ರೀಸ್ ಮಾಡೋದು, ಯಾವ ರೀತಿ ನೀವು ಫಾಲೋವರ್ಸ್ನು ಆರ್ಡರ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಏನಿಲ್ಲ, ನೀವು ಜಸ್ಟ್ ಈ ಥರ ಓಪನ್ ಆದಾಗ ನೀವು ಇಲ್ಲಿ ಫಾಲೋವರ್ಸ್ ಅಂತ ಇದೆ, ಫಾಲೋವರ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫಾಲೋ ಮಾಡಿದಾಗ ಎಷ್ಟು ನಿಮಗೆ ಪಾಯಿಂಟ್ಸ್ ಬರುತ್ತೆ ಅಂದರೆ 7 ಆರ್ಟ್ಸ್ ಅಂದರೆ ಇಲ್ಲಿ 7 ಪಾಯಿಂಟ್ಸ್ ಸಿಗುತ್ತೆ. ನನ್ನ ಹತ್ತಿರ 136. ನೀವು ರಬ್ ಕೋಡ್ ಹಾಕಿದ ತಕ್ಷಣ ಸ್ವಲ್ಪ ಜಾಸ್ತಿ ಬರುತ್ತೆ ಪಾಯಿಂಟು. ಆನಂತರ ನೀವು ಈ ಥರ ಫಾಲೋ ಮಾಡಿದರೆ ನಿಮಗೆ ಮತ್ತೆ ಪಾಯಿಂಟ್ಸ್ ಸಿಗುತ್ತೆ. ಈ ಥರ ನೀವು ಮಾಡಬೇಕಾಗುತ್ತೆ ನೋಡಿ. ಜಸ್ಟ್ ಏನಿಲ್ಲ, ಈ ಥರ ಮಾಡಿ. ಈಗ ಏನಾಗ್ತಿದೆ ನೋಡಿ, ಸ್ವಲ್ಪ ಲೋಡ್ ಆಗ್ತಿದೆ, ನೆಟ್ವರ್ಕ್ ಬೇಕು ಮೇನ್ ಪಾಯಿಂಟು ನೋಡಿ. ಈ ಥರ ಆರ್ಡರ್ ಅಂತ ಕೇಳುತ್ತೆ. ಈ ಥರ ಬಂದಾಗ ಇಲ್ಲಿ ಪಾಯಿಂಟ್ಸ್ಗಳು ಸಿಗುತ್ತೆ. ಇದರ ಮೂಲಕ ನೀವು ಪಾಯಿಂಟ್ಸ್ ಪಡಿಬೋದು ಈಸಿಯಾಗಿ. ಮತ್ತು ನೀವು ಇಲ್ಲಿ ಇದರಲ್ಲಿ ನೀವು ಇದರಲ್ಲಿ ನೀವು ಅಮೌಂಟ್ ನಿಮ್ಮೊಂದು ಕ್ಯಾಶ್ ಆ್ಯಡ್ ಮಾಡಿ ಕೂಡ ನೀವು ಲೈಕ್ಸ್ ಪಡಿಬೋದು, ಇದನ್ನು ಪಡಿಬೋದು. ತುಂಬ ಹಲವಾರು ಫೀಚರ್ಸ್ಗಳು ಇದೆ ಹೇಳ್ಬೇಕಂದ್ರೆ ನೋಡಿ. ಇಲ್ಲಿ ನಾನು ತೋರಿಸ್ತೀನಿ. ಸ್ವಲ್ಪ ನೆಟ್ವರ್ಕ್ ಬೇಕು ಹೇಳ್ಬೇಕಾದ್ರೆ, ನೆಟ್ವರ್ಕ್ ಇದ್ದರೆ ಈಸಿಯಾಗಿ ಓಪನ್ ಆಗುತ್ತೆ ಹೇಳ್ಬೇಕಾದ್ರೆ. ಇದು ನೆಟ್ವರ್ಕ್ ಬೇಕು, ನೆಟ್ವರ್ಕ್ ಇದ್ದರೆ ಈಸಿಯಾಗಿ ನೋಡಿ. ಇಲ್ಲಿ ಫಾಲೋವರ್ಸ್ ಇದೆ.
ಇವರನ್ನು ಫಾಲೋ ಮಾಡಿದ್ರೆ ನಿಮಗೆ ಎಷ್ಟು 7 ಪಾಯಿಂಟ್ಸ್ ಸಿಗುತ್ತೆ, ನಿಮಗೆ 7 ಪಾಯಿಂಟ್ಸ್ ಸಿಗುತ್ತೆ ಈಸಿಯಾಗಿ. ಮತ್ತು ಇಲ್ಲಿ ನೀವು ನೋಡ್ಬೋದು, ನೀವು ತುಂಬ ಈಸಿಯಾಗಿ ನೀವು ಇಲ್ಲಿಂದ ನೀವು ಫಾಲೋವರ್ಸ್ ಇನ್ಕ್ರೀಸ್ ಮಾಡ್ಬೋದು ಯಾವ ರೀತಿ. ಆದರೆ ನೀವು ಏನು ಮಾಡ್ಬೇಕು, ನಿಮ್ಮೊಂದು ಇನ್ಸ್ಟಾಗ್ರಾಮ್ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ, ಫೇಕ್ ಅಕೌಂಟ್ಲೇ ನೀವು ಲಾಗಿನ್ ಆಗಿ. ಯಾಕೆಂದರೆ ನಿಮಗೆ ಇದರಿಂದ ಏನಾರ ಪ್ರಾಬ್ಲಮ್ ಆಗುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ, ಜಸ್ಟ್ ಏನೂ ಇಲ್ಲ. ನೀವು ಈ ರೀತಿ ಮಾಡಿದಾಗ ನಿಮ್ಮೊಂದು ಇದನ್ನ ತುಂಬ ಹೆಚ್ಚಾಗುತ್ತೆ, ಪಾಯಿಂಟ್ಸು ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ರೀತಿ ಮಾಡಿ ನೀವು ಈಸಿಯಾಗಿ ಪಡಿಬೋದು ಅರ್ನಿಂಗ್. ಇಲ್ಲಿ ಇದೆಲ್ಲ ಈ ಥರ ರೊಟೇಟ್ ಮಾಡಿದಾಗ ಮತ್ತೆ ನಿಮ್ಮ ಇದು ಬರುತ್ತೆ, ಅದು 2 ಪಾಯಿಂಟ್ಸು. ಆ ಪಾಯಿಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಜಾಸ್ತಿ ಆಗುತ್ತೆ ನೋಡಿ. ನಂದು ಎಷ್ಟಿದೆ 136 ಪಾಯಿಂಟ್ಸ್ ಇದೆ ಅವು. ಆ ನಂತರ ನೀವು ಇದು ಮಾಡ್ಬೋದು, ಇಲ್ಲಿ ನೀವು ಅಮೌಂಟ್ ಕೂಡ ಆ್ಯಡ್ ಮಾಡ್ಬೋದು. ಇಲ್ಲಿ ಬರುತ್ತೆ ನಿಮಗೆ ಸ್ವಲ್ಪ ನೆಟ್ವರ್ಕ್ ಬೇಕು, ನೆಟ್ವರ್ಕ್ ಇದ್ದರೆ ಬರುತ್ತೆ. ಇದು ನನ್ನೊಂದು ಪ್ರೊಫೈಲು. ಆನಂತರ ಇಲ್ಲಿ ಆರ್ಡ್ರು ನೋಡಿ, ಈಸಿಯಾಗಿ ಮಾಡ್ಬೋದು ನೀವು. ಇಲ್ಲಿ ಫಾಲೋವರ್ಸ್ ನೀವು ಈಸಿಯಾಗಿ ಪಡಿಬೋದು. ಈಸಿ ಅಂದರೆ ತುಂಬ ಈಸಿಯಾಗಿ ಫಾಲೋವರ್ಸನ್ನು ಪಡಿಬೋದು. ಹೇಳ್ಬೇಕಾದ್ರೆ ತುಂಬ ಅಂದರೆ ತುಂಬ ಈಸಿಯಾಗಿ ಪಡಿಬೋದು ನೀವು. ಏನೂ ಇಲ್ಲ, ಜಸ್ಟ್ ನಿಮ್ಮ ಹತ್ರ ಒಂದು ಮೊಬೈಲ್ ನೆಟ್ವರ್ಕ್ ಇದ್ದರೆ ಸಾಕು, ನೀವು ಈಸಿಯಾಗಿ ಮಾಡ್ಬೋದು. ಇಲ್ಲಿ ಫಾಲೋವರ್ಸ್ ಆರ್ಟ್ ಅಂತ ಇದೆಯಲ್ಲ, ಇಲ್ಲಿ ಫಾಲೋವರ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ 7 ಫಾಲೋವರ್ಸ್ ಸಿಗುತ್ತೆ. ಮತ್ತು ಲೈಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು 5 ಲೈಕ್ಸ್ ಸಿಗುತ್ತೆ ಒಮ್ಮೆ. ಆ ನಂತರ ನೀವು ಈಸಿಯಾಗಿ ಪಡಿಬೋದು. ಮತ್ತು ನೀವು ಅಮೌಂಟ್ ಕ್ಯಾಶ್ ನಿಮ್ಮ ಹತ್ರ ಕ್ಯಾಶ್ ನೀವು ನಿಮ್ಮ ಒಂದು ಕ್ಯಾಶ್ ಮಾಡ್ತೇನೆಂದರೆ, ನೀವು ಕ್ಯಾಶ್ ದುಡ್ಡು ಕಟ್ಟು ಫಾಲೋವರ್ಸ್ ಮಾಡ್ತೇನೆಂದರೆ ಅದನ್ನು ಕೂಡ ಮಾಡ್ಕೋಬೋದು ಈಸಿಯಾಗಿ. ಇಲ್ಲಿ ಬರುತ್ತೆ ನಿಮಗೆ. ಇಲ್ಲಿ ಎಷ್ಟಿದೆ ಅಂದರೆ ಇಲ್ಲಿ 600 ಫಾಲೋವರ್ಸ್ಗೆ ಎಷ್ಟೋ 137 ಎಷ್ಟೋ ರೂಪಾಯಿ ಇರುತ್ತೆ. ಇಲ್ಲಿ ತೋರಿಸುತ್ತೆ ನಿಮಗೆ ನೆಟ್ವರ್ಕ್ ಇದ್ದರೆ ಅಲ್ಲಿ ನೀವು ಮಾಡ್ಬೋದು. ನಾನು ಸ್ವಲ್ಪ ನೆಟ್ವರ್ಕ್ ಇಲ್ಲ. ಆನಂತರ ನೀವು ಈಸಿಯಾಗಿ ನೀವು ಫಾಲೋವರ್ಸ್ ಇನ್ಕ್ರೀಸ್ ಮಾಡೋದು ಯಾವ ರೀತಿ, ನಿಮ್ಮೊಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೆ ಯಾವ ರೀತಿ ಪಡೆಯೋದಂದರೆ ಏನು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಕ್ಕಿಂತ ಮುಂಚೆ ನೀವು ಏನು ಮಾಡಿದ್ರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಳಿ. ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ಕೊಂಡು ಹೇಳ್ಬೇಕಾದ್ರೆ ನೋಡಿ ಇಂಪಾರ್ಟೆಂಟು, ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ತೀನಿ ನಾನು. ನಿಮ್ಮೊಂದು ಒರಿಜಿನಲ್ಲು ಅಕೌಂಟು ಸರ್ಚ್ ಮಾಡ್ಕೋತೀನಿ. ನೀವು ನಿಮ್ಮೊಂದು ಒರಿಜಿನಲ್ ಅಕೌಂಟನ್ನು ಸರ್ಚ್ ಮಾಡ್ಕೊಳ್ಳಿ. ನೋಡಿ ನಾನು SD ಕ್ರಿಯೇಷನ್, ಇದು ನನ್ನೊಂದು ಒರಿಜಿನಲ್ ಅಕೌಂಟು. ಹೇಳ್ಬೇಕು ನಿಮ್ಗೆ ಗೊತ್ತಿದಲ್ಲ. ಆ ನಂತರ ಅದರ ಪ್ರೊಫೈಲನ್ನು ರಿಯಲ್ ಕಾಪಿ ಮಾಡ್ಕೊಳ್ಳಿ. ಅದನ್ನು ಪ್ರೊಫೈಲ್ ಕಾಪಿ ಮಾಡ್ಕೊಂಡು ನೀವೇನು ಜಸ್ಟ್ ಇಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಓಪನ್ ಮಾಡಿ. ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಹೇಳ್ತಾ ಇದ್ದೀನಿ, ನೀವೇನು ಮಾಡ್ತಾರೆ ನಿಮ್ಮೊಂದು ಪ್ರೊಫೈಲ್ ಇದು ಕಾಪಿಯನ್ನು ಕ್ಲಿಕ್ ಮಾಡ್ಕೊಂಡು ಆನಂತರ ಇಲ್ಲಿ 3 ಡಾಟ್ ಕಾಣ್ತಾವೆ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ನೋಡಿ ಇಲ್ಲಿ ಆರ್ಡ್ರ್ ಅಂತ ಇಲ್ಲಿ ಫಾಲೋವರ್ಸ್ ಅಂತ ಇರುತ್ತೆ. ಆರ್ಡ್ರ್ ಫಾಲೋವರ್ಸು ನೋಡಿ ಸ್ವಲ್ಪ ಬ್ಯಾಕ್ ಬಂದಬೇಕಾಗತ್ತೆ. ಬ್ಯಾಕ್ ಹೋಗಿ ಸ್ವಲ್ಪ ಇದನ್ನಾಗ್ತಿದೆ, ಲೋಡ್ ಆಗ್ತಿದೆ. ಹೇಳ್ಬೇಕಾರೆ ನಾನೀಗ ಅಪ್ಲಿಕೇಶನ್ ಮತ್ತೆ ಓಪನ್ ಮಾಡ್ತೀನಿ. ಈಗ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ನೀವು ಮೊದಲಾಗಿ ನೀವು ಈಸಿಯಾಗಿ ಈ ಥರ ನೀವು ಆರ್ಡರ್ ಮಾಡಿ ನಿಮ್ಮೊಂದು ಫಾಲೋವರ್ಸ್ ಇನ್ಕ್ರೀಸ್ ಮಾಡ್ಬೋದು. ಅದು ಯಾವ ರೀತಿ ಅಂತ ನಿಮಗೆ ಲೈವ್ ಪ್ರೂಫಾಗಿ ಮಾಡಿ ತೋರಿಸ್ತೀನಿ. ಎಲ್ಲಿವರೆಗೆ ನೀವು ನನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಲೇಬೇಡಿ ಅಂತ ಹೇಳಿದ್ದೀನಿ. ನಾನು ನಿಮಗೆ ಕ್ಲಿಯರಾಗಿ ಏನಿಲ್ಲ, ಜಸ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ನೀವು ಈಸಿಯಾಗಿ ಫಾಲೋವರ್ಸ್ ಗೇನ್ ಮಾಡೋದು ಈ ರೀತಿ ಮಾಡಿ. ಇದ್ರ ಮೂಲಕ ನೀವು ಈಸಿಯಾಗಿ ಫಾಲೋವರ್ಸ್ ಪಡಿಬೋದು. ಏನಿಲ್ಲ, ನಿಮ್ಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಮತ್ತು ಇದು ಪ್ರಾಬ್ಲಮ್ ಆಗುತ್ತೆ ಅಂತ ನಿಮಗೆ ಅನಿಸ್ಬೋದು, ಡೌಟ್ ಬರ್ಬೋದು. ನೋಡಿ ನಾನು ಪಾಯಿಂಟ್ಸ್ ಜಾಸ್ತಿ ಆಗಿದೆ ಹೇಳ್ಬೇಕಾರೆ ಅದು ಫಾಲೋವರ್ಸ್ ಮಾಡಿದ್ದೀನಿ ನೋಡಿ. ಆರ್ಡರ್ ಫಾಲೋವರ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮೊಂದು ರಿಯಲ್ ಕಾಪಿನೂ ನೀವು ನಿಮ್ಮ ಪ್ರೊಫೈಲ್ ಕಾಪಿ ಮಾಡಿದ್ರಲ್ಲ ಅದನ್ನ ಹಾಕಿ ಇಲ್ಲಿ ಆರ್ಡರ್ ಫಾಲೋವರ್ಸ್ ಅಂತ ಕೇಳುತ್ತೆ. ಓಕೆ ಕೊಟ್ಟು ಆನಂತರ ಎಸ್ ಕೊಟ್ಟಿದ ತಕ್ಷಣ ನೋಡಿ ಎಷ್ಟು ಫಾಲೋವರ್ಸ್ ಬರ್ತಿದೆ ನನಗೆ. ನೋಡಿ 100 ಇಲ್ಲಿ 15 ಫಾಲೋವರ್ಸ್ ಬಂದಿದೆ ನೋಡಿ. ನಾನು ಏನು ಮಾಡ್ತೀನಿ, ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾನು ಏನು ಮಾಡ್ತೀನಿ, ಈಗ ನಾನು ಆರ್ಡರ್ ಮಾಡ್ತಾಯಿದ್ದೀನಿ. ಆರ್ಡರ್ ಆಗ್ತಿದೆ, ಸ್ವಲ್ಪ ಆಗಲಿ ಲೇಟ್ ಆಗಲಿ. ಈಗ ಆರ್ಡರ್ ಆಗಿದೆ ಅದು. ಈಗ ನಾನೊಂದು ಒರಿಜಿನಲ್ ಅಕೌಂಟನ್ನು ಓಪನ್ ಮಾಡ್ತೀನಿ. ನನ್ನದು 890 ಫಾಲೋವರ್ಸ್ ಇದ್ದರು. ಈಗ ನಾನೊಂದು ಒರಿಜಿನಲ್ ಅಕೌಂಟ್ ಓಪನ್ ಮಾಡ್ತೀನಿ. ನನ್ನೊಂದು ಇನ್ಸ್ಟಾಗ್ರಾಮ್ SD ಕ್ರಿಯೇಷನ್ದು. ಇದು ನನ್ನೊಂದು ಒರಿಜಿನಲ್ ಅಕೌಂಟು. ಹೇಳ್ಬೇಕಾರೆ ನೋಡಿ, ಇದು ನನ್ನೊಂದು ಒರಿಜಿನಲ್ ಅಕೌಂಟು. ಈಗ ನೋಡಿ ಫಾಲೋವರ್ಸ್ ಎಷ್ಟಿದೆ, ಆಟೋಮೆಟಿಕ್ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಏನೂ ಇಲ್ಲ, ಜಸ್ಟು ಫಾಲೋವರ್ಸ್ ಆಟೋಮೆಟಿಕ್ ಬರ್ತಾರೆ. ನೀವೇನೂ ಇಲ್ಲ, ಜಸ್ಟು ಅಲ್ಲಿ ಆರ್ಡರ್ ಕೊಟ್ಟ ತಕ್ಷಣ ಒಂದು 5 ಸೆಕೆಂಡಿಗೆ ಫಾಲೋವರ್ಸ್ ಬರುತ್ತೆ. ಏನೂ ಇಲ್ಲ, ನೀವು ಮತ್ತು ನೀವು ಅಪ್ಲಿಕೇಶನನ್ನು ಓಪನ್ ಮಾಡ್ಬೋದು. ನೀವು ಓಪನ್ ಮಾಡಿ ನೋಡ್ಬೋದು, ನೀವು ಆರ್ಡರ್ ಆಗಿದೆ ಇಲ್ವೋ ಅಂತ ಚೆಕ್ ಕೂಡ ಮಾಡ್ಬೋದು ಈಸಿಯಾಗಿ. ನೋಡಿ ಇಲ್ಲಿ ನೀವು ಈ ಥರ ಮಾಡಿ ಮತ್ತೆ ನೀವು ಆರ್ಡರ್ ಕೂಡ ಮಾಡ್ಕೋಬೋದು. ಸ್ವಲ್ಪ ಲೇಟ್ ಆಗ್ತಿದೆ ಅಪ್ಲಿಕೇಶನ್, ನೆಟ್ವರ್ಕ್ ಇಲ್ಲ, ನೆಟ್ವರ್ಕ್ ಬೇಕು ಮೇನ್ ಪಾಯಿಂಟು. ನಾನು ನೆಟ್ವರ್ಕು ಇಲ್ಲ ನಂದು. ನಾನು ಮತ್ತೆ ಬ್ಯಾಕ್ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ, ನೀವು ಓಪನ್ ಮಾಡ್ಕೊಳ್ಳಿ. ನೆಟ್ವರ್ಕ್ ಬೇಕು ಮೇನ್ ಪಾಯಿಂಟು. ಏನೂ ಇಲ್ಲ, ಜಸ್ಟ್ ಅಪ್ಲಿಕೇಶನ್ ನೆಟ್ವರ್ಕ್ ಇದ್ದರೆ ಸಾಕು, ಅಪ್ಲಿಕೇಶನ್ ಆಟೋಮೆಟಿಕ್ ವರ್ಕ್ ಆಗುತ್ತೆ. ಏನೂ ಇಲ್ಲ, ನೀವು ಈಸಿಯಾಗಿ ಮಾಡ್ಬೋದು. ಮತ್ತು ನೀವು ಹೇಳ್ಬೇಕಾದ್ರೆ ನೀವು ಅಲ್ಲಿ ಪಾಯಿಂಟ್ಸ್ ಪಡಿಬೇಕಾದ್ರೆ ಏನೂ ಇಲ್ಲ, ಪಾಯಿಂಟ್ಸ್ ನೀವು ಈಸಿಯಾಗಿ ಪಡಿಬೋದು. ನೀವು ಪಾಯಿಂಟ್ಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ಪಾಯಿಂಟ್ಸ್ ಕೂಡ ನೀವು ಪಡಿಬೋದು. ಅದನ್ನು ಕೂಡ ಹೇಳ್ತೀನಿ ಯಾವ ರೀತಿ ಪಡಿಯೋದು. ಈಗ ನಾನು ನಿಮಗೆ ತೋರಿಸ್ತೀನಿ. ಈಗ ಅಪ್ಲಿಕೇಶನ್ ಓಪನ್ ಆಗ್ತಿದೆ, ಸ್ವಲ್ಪ ಹೇಳ್ಬೇಕಾದ್ರೆ ಲೇಟ್ ಆಗ್ತಿದೆ. ಆರ್ಡರ್ ಸ್ವಲ್ಪ ಲೇಟ್ ಆಗ್ತಿದೆ ಅಪ್ಲಿಕೇಶನ್ ಹೇಳ್ಬೇಕಾರೆ. ಈಗ ಫಾಲೋವರ್ಸ್ ಬಂದಿದೆಯಲ್ಲ ಚೆಕ್ ಮಾಡೋಣ. ಬರ್ತಾ ಇದೆ. ಮತ್ತೆ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಸ್ವಲ್ಪ ಲೋಡ್ ಆಗ್ತಿದೆ, ನೆಟ್ವರ್ಕ್ ಬೇಕು ಮೇನ್ ಪಾಯಿಂಟು. ಮೊಬೈಲ್ ನೆಟ್ವರ್ಕ್ ಇದ್ದರೆ ಸಾಕು, ಆಟೋಮೆಟಿಕ್ ಬರುತ್ತೆ. ಏನಿಲ್ಲ, ಜಸ್ಟ್ ಈಸಿಯಾಗಿ ನೀವು ಲೈವ್ ಪ್ರೊಫೈಲ್ನ ತೋರಿಸ್ತೀನಿ ನೋಡಿ. ಆರ್ಡರ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಆರ್ಡರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ಸ್ವಲ್ಪ ಈ ಥರ ಒಂದು ಸ್ವಲ್ಪ ಲೋಡ್ ಆಗುತ್ತೆ.
ಲೋಡ್ ಆದ ತಕ್ಷಣ ನೋಡಿ ಆಟೋಮೆಟಿಕ್ ಆರ್ಡರ್ ಇದು ಫಾಲೋವರ್ಸ್ ಆಗಿರುತ್ತೆ ಅದು. ಮತ್ತು ನೀವು ಪ್ರೊಫೈಲ್ ಲಿಂಕನ್ನು ಕಾಪಿ ಮಾಡ್ಕೊಂಡು ಆರ್ಡರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಸಿಯಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಫಾಲೋವರ್ಸ್, ನೀವು ಎಷ್ಟು 12 ಫಾಲೋವರ್ಸ್ ನೋಡಿ 12 ಫಾಲೋವರ್ಸ್ ಮಾಡ್ತೀನಿ. ಈಸಿಯಾಗಿ ನಾನು ಈ ಥರ ಮಾಡಿ ನೀವು ಫಾಲೋವರ್ಸ್ ಇನ್ಕ್ರೀಸ್ ಮಾಡೋದು ತುಂಬ ಅಂದರೆ ತುಂಬ ಈಸಿಯಾಗಿ ಸುಲಭವಾಗಿ ನೀವು ಫಾಲೋವರ್ಸ್ ಇನ್ಕ್ರೀಸ್ ಮಾಡ್ಬೋದು. ನೋಡಿ ಈಗ ನಾನು ಫಾಲೋವರ್ಸ್ ನಿಮಗೆ ಲೈವ್ ಪ್ರೊಫೈ ಮಾಡಿ ತೋರಿಸಿದ್ದೀನಲ್ಲ, ನೋಡಿ ಈಗ ನನ್ನೊಂದು ಫಾಲೋವರ್ಸ್ ನೋಡಿ ಈಗ ಬಂದಿದೆಯಲ್ಲ, ನೀವೇ ನಿಮ್ಮ ಕಣ್ಣು ಮುಂದೆನೇ ತೋರಿಸ್ತೀನಿ ನಾನು. ಈಗ ನೋಡಿ ಒಂದೊಂದು ಫಾಲೋವರ್ಸ್ ಬರ್ತಾ ಇದೆ ನೋಡಿ. ನಾನು ನಿಮಗೆ ಲೈವ್ ಪ್ರೊಫೈ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲನೇಗೆ ನೋಡ್ಕೊಳ್ಳಿ ನೀವು ನನ್ನ ನೋಡಿ ಕಣ್ಣು ಮುಂದೆನೇ ನೋಡ್ಕೊಳ್ಳಿ. ನಾನು ಫಾಲೋವರ್ಸ್ ತೋರಿಸ್ತೀನಿ. ಈಜಿ ಸ್ವಲ್ಪ ಲೇಟ್ ಆಗುತ್ತೆ, ಬರುತ್ತೆ ಒಂದೊಂದು ಈಸಿಯಾಗಿ ಬರುತ್ತೆ. ರಿಫ್ರೆಶ್ ಮಾಡಿ ಬರುತ್ತೆ ನೋಡಿ. ಫಾಲೋವರ್ಸ್ ಬಂದಿದೆ ನೋಡಿ, ಇಲ್ಲಿ ಬರ್ತಾ ಇದೆ ನೋಡಿ 3 ಫಾಲೋವರ್ಸ್ ಬಂದಿದೆ ಜಸ್ಟ್ ಈಗ ರಿಫ್ರೆಶ್ ಮಾಡಿ. ಇದೇ ಥರ ರಿಫ್ರೆಶ್ ಮಾಡಿದಾಗ ನೀವು ಆಟೋಮೆಟಿಕ್ ಬರುತ್ತೆ. ಕೆಲವಷ್ಟು ಸ್ವಲ್ಪ ಟೈಮ್ ತೊಗೊಳುತ್ತೆ, ಆದರೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಬರುತ್ತೆ, ಈಸಿಯಾಗಿ ಬರುತ್ತೆ. ಏನಿಲ್ಲ ಜಸ್ಟ್ ಈಸಿ ತುಂಬ ಸುಲಭವಾಗಿ ಫಾಲೋವರ್ಸ್ ಬರುತ್ತೆ. ಹೇಳ್ಬೇಕಾದ್ರೆ ನಾನು ನಿಮಗೆ ತೋರಿಸಿದ್ನಲ್ಲ, ನಾನು ನಿಮಗೆ ಲೈವ್ ಪ್ರೂಫ್ ಮಾಡಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಟೈಮ್ ತೊಗೊಂಡ ತಕ್ಷಣ ಆಟೋಮೆಟಿಕ್ ನಿಮಗೆ ಫಾಲೋವರ್ಸ್ ಬರುತ್ತೆ. ಈಗ ನಾನು ನಿಮಗೆ ನೋಡಿ ಮತ್ತೆ ಒಂದು ಫಾಲೋವರ್ಸ್ ಬಂತು ನೋಡಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಯಾವುದೂ ಫೇಕ್ ಇಲ್ಲ ಏನೂ ಇಲ್ಲ ನೋಡಿ. ಒಂದು ಫಾಲೋವರ್ಸ್ ಬಂತು ಮತ್ತೆ ನೋಡಿ, ಅದು ರಿಯಲ್ ಫಾಲೋವರ್ಸ್ ನೋಡಿ. ನಾನು ನಿಮಗೆ ಲೈವ್ ಪ್ರೊಫೈ ಮಾಡಿ ತೋರಿಸ್ತಾ ಇದ್ದೀನಿ, ನೋಡಿದಿರಲ್ಲ ಈ ಥರ. ಈಗ ನಾನು ನಿಮಗೆ ಲೈವ್ ಪ್ರೊಫೈಗೆ ಫಾಲೋವರ್ಸ್ ಇನ್ಕ್ರೀಸ್ ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ಲೈವ್ ಪ್ರೊಫೈ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಲೈವ್ ಪ್ರೂಫ್ ಮಾಡಿ ತೋರಿಸಿದ್ದೀನಿ. ಈಗ ನಾನು ನಿಮಗೆ ಲೈವ್ ಪ್ರೂಫ್ ಮಾಡಿ ತೋರಿಸಿದ್ದೀನಲ್ಲ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ನನ್ನೊಂದು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ಥರ ನೀವು ಆರ್ಡರ್ ಮಾಡ್ಬೋದು ನೋಡಿ. ನೋಡಿ 894 ಈ ಥರ ಫಾಲೋವರ್ಸ್ ಈಸಿಯಾಗಿ ಬರುತ್ತೆ, ಏನೂ ಜಸ್ಟ್ ಇಲ್ಲ ನೋಡಿ. ಮತ್ತೆ ಫಾಲೋವರ್ಸ್ ಬಂದು ನೋಡಿ, ಏನೂ ಇಲ್ಲ. ಆರ್ಡರ್ ಸ್ವಲ್ಪ ಟೈಮ್ ತೊಗೊಳುತ್ತೆ, ಆಟೋಮೆಟಿಕ್ ಬರುತ್ತೆ 9 ಸೆಕೆಂಡ್ ನೋಡಿ. ಮತ್ತೆ ಬಂತು ಫಾಲೋವರ್ಸ್ ನೋಡಿ 95. ಈ ಥರ ಫಾಲೋವರ್ಸ್ ಇನ್ಕ್ರೀಸ್ ಆಗುತ್ತೆ ಆಟೋಮೆಟಿಕ್ಕು, ಏನಿಲ್ಲ ಜಸ್ಟು. ಮತ್ತು ನೀವು ಅಪ್ಲಿಕೇಶನಲ್ಲಿ ಈಸಿಯಾಗಿ ಮಾಡೋದು. ಅಪ್ಲಿಕೇಶನ್ ನೀವು ಫೇಕ್ ಅಕೌಂಟ್ ಯೂಸ್ ಮಾಡ್ಕೊಂಡು ಈ ಅಪ್ಲಿಕೇಶನಲ್ಲಿ ಲಾಗಿನ್ ಆಗಿ ಈಸಿಯಾಗಿ ಮಾಡಿಬಿಡಿ. ನೀವು ರೆಬ್ ಕೋಡ್ ಹಾಕಿ ನೀವು ನಿಮ್ಮೊಂದು ಲೈಕ್ಸ್ ಇದು ಮಾಡ್ಬೇಕಾರೆ ಇಲ್ಲಿ ನೋಡಿ, ಲೈಕ್ಸು ಫಾಲೋವರ್ಸ್ ಇದು ಮಾಡ್ಬೇಕಾರೆ ಈ ಥರ ಮಾಡಿ ನೋಡಿ. ಆಟ ಅಂತ ಕೇಳುತ್ತೆ ನೋಡಿ. ಈ ಥರ ಮಾಡಿದಾಗ 7 ಪಾಯಿಂಟ್ಸ್ ಸಿಗುತ್ತೆ ನಿಮಗೆ. ಈ ಥರ ಮಾಡಿ ನೀವು ಪಾಯಿಂಟ್ಸ್ಗಳು ಈಸಿಯಾಗಿ ಮಾಡ್ಕೋಬೋದು. ಈ ಥರ ಮಾಡಿ ನೀವು ಈಸಿಯಾಗಿ ಮಾಡ್ಕೊಳ್ಬೋದು. ನಾನು ನಿಮಗೆ ಇವತ್ತು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಯಾವ ರೀತಿ ಇನ್ಕ್ರೀಸ್ ಮಾಡೋದು ಅಂತ ನಾನು ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ, ನಾನು ನಿಮಗೆ ಲೈವ್ ಪ್ರೂಫೈ ಮಾಡಿ ತೋರಿಸಿದ್ದೀನಿ. ಅದು ಮತ್ತು ನಾನು ನಿಮಗೆ ಲೈವ್ ನೋಡಿ ಮತ್ತೆ 4 ಫಾಲೋವರ್ಸ್ ಬಂದು ನೋಡಿದಿರಲ್ಲ ಫಾಲೋವರ್ಸ್ ನೋಡಿ. ನಿಮ್ಮ ಕಣ್ಣು ಮುಂದೆ ಬರ್ತದೆ, ಯಾವುದು ಮಾಡಿಲ್ಲ, ಏನೂ ಮಾಡಿಲ್ಲ. ನಾನು ನಿಮಗೆ ಲೈವ್ ಪ್ರೂಫೈ ಮಾಡಿ ತೋರಿಸಿದ್ದೀನಿ ನೋಡಿ. ಫಾಲೋವರ್ಸ್ ಯಾವ ಥರ ಇನ್ಕ್ರೀಸ್ ಮಾಡೋ ಅಂತ ನಿಮಗೆ ಕ್ಲಿಯರಾಗಿ ನಾನು ನೋಡಿ. ನನ್ನೊಂದು ಫಾಲೋವರ್ಸ್ ಯಾವ ಥರ ಇನ್ಕ್ರೀಸ್ ಆಗಿದೆ ನಾನು ನಿಮಗೆ ಲೈವ್ ಪ್ರೂಫೈ ಮಾಡಿ ತೋರಿಸಿದ್ದೀನಿ ಅಂತ ಹೇಳ್ತಾ, ಈಗ ನಾನು ನಿಮಗೆ ಲೈವ್ ಪ್ರೂಫ್ ಮಾಡಿ ತೋರಿಸಿದ್ದೀನಿ. ನೀವು ನನ್ನೊಂದು ಚಾನಲ್ ಲೈವ್ ಪ್ರೂಫ್ ಮಾಡೋವರೆಗೆ ನೀವು ನನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಡಿ ಅಂತ ನಾನು ಹೇಳಿದೆ. ಈಗ ನಾನು ನಿಮಗೆ ಲೈವ್ ಪ್ರೂಫ್ ಮಾಡಿ ತೋರಿಸಿದ್ದೀನಿ. ಈಗ ನನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಅಪ್ಲಿಕೇಶನ್ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತೋರಿಸ್ತೀನಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದು ಏನೂ ಇಲ್ಲ, ಜಸ್ಟ್ ಏನೂ ಇಲ್ಲ. ನನ್ನ ಒಂದು ಈ ವಿಡಿಯೋ ತಲೆಗೆ ನೋಡ್ತಾ ಇದ್ರಲ್ಲ, ಈ ವಿಡಿಯೋ ತಲೆಗೆ ಒಂದು ಟೆಲಿಗ್ರಾಮ್ ಲಿಂಕ್ ಅಂತ ಹಾಕಿರ್ತೀನಿ, ನನ್ನೊಂದು ಟೆಲಿಗ್ರಾಮ್. ಆ ಟೆಲಿಗ್ರಾಮ್ ಲಿಂಕಲ್ಲಿ ನೀವು ಗ್ರೂಪಲ್ಲಿ ಜಾಯ್ನ್ ಆಗಿ ಆ ಥರ ನಾನು ಅಪ್ಲಿಕೇಶನ್ ಲಿಂಕ್ ಶೇರ್ ಮಾಡಿರ್ತೀನಿ. ಅಪ್ಲಿಕೇಶನ್ನು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ನಿಮಗೆ ಸುಲಭ ಆಗಲಿ ಅಂತ ಅಪ್ಲಿಕೇಶನ್ ಶೇರ್ ಮಾಡಿರ್ತೀನಿ. ಅಪ್ಲಿಕೇಶನನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಈಸಿಯಾಗಿ ಮಾಡ್ಬೋದು. ನಾನು ನಿಮಗೆ ನೀವು ಎಲ್ಲಿ ಪ್ರಾಬ್ಲಮ್ ಆಗ್ಬಾರ್ದು, ನಿಮಗೆ ಏನೂ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಅದಕ್ಕೋಸ್ಕರ ನಾನು ನಿಮಗೆ ನನ್ನೊಂದು ಚಾನಲ್ ಟೆಲಿಗ್ರಾಮ್ ಲಿಂಕಲ್ಲಿ ಕೊಟ್ಟಿರ್ತೇನೆ. ನನ್ನೊಂದು ಚಾನಲ್ ಕೆಳಗಡೆ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಗ್ರೂಪ್ ಆ ಥರಲ್ಲಿ ಜಾಯ್ನ್ ಆಗಿ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತೊಂದು ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ನಾನು ನಿಮಗೆ ಮೊದಲು ಹೇಳ್ತಾ ಇದ್ದೀನಿ, ಲೈವ್ ಪ್ರೊಫೈ ಮಾಡಿ ತೋರಿಸ್ತಿದ್ದೀನಿ. ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇನ್ಕ್ರೀಸ್ ಮಾಡಿ ನಿಮಗೆ ಲೈವ್ ಪ್ರೊಫೈ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನಾನು ನಿಮಗೆ ಏನಂತ ಹೇಳಿದೆ, ನಾನು ಲೈವ್ ಪ್ರೂಫ್ ಮಾಡಿವರೆಗೆ ನೀವು ನನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡೋಕೆ ಹೋಗಬೇಡಿ ಅಂತ ಹೇಳಿದೆ. ಈಗ ನಾನು ನಿಮಗೆ ಲೈವ್ ಪ್ರೊಫೈ ಮಾಡಿ ತೋರಿಸಿದ್ದೀನಿ ಅಂತ ಹೇಳ್ತಾ, ನಾವು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತಾ ಇದ್ದೀನಿ. ಇವತ್ತೊಂದು ಮುಂಚೆ ಇವತ್ತೊಂದು ವಿಡಿಯೋ ಬಗ್ಗೆ ಏನು ಅನಿಸಿದೆ ಅಂತ ಹೇಳ್ತಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ, ಇವತ್ತೊಂದು ಮುಗಿಸ್ತಿದ್ದೀನಿ. ಎಲ್ಲ ನನ್ನ ಕನ್ನಡಿಗರಿಗೆ ಹೇಳೋದು ಏನಂದರೆ, ಜೈ ಹಿಂದ್, ಒಂದೇ ಮಾತ್ರ. ಮತ್ತೆ ನಿಮಗೆ ಸಿಗ್ತೀನಿ. ಎಲ್ಲರಿಗೆ ಬಾ.